ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ, ಜೆಮಿನಿ ವೆಬ್ಸೈಟಲ್ಲಿ ಜಸ್ಟ್ ಒಂದು ಪ್ರಾಂಪ್ಟ್ನ ಸೆಂಡ್ ಮಾಡೋ ಮುಖಾಂತರ ಫ್ರೀಯಾಗಿ ಯೂಟ್ಯೂಬ್ ಥಂಬ್ನೇಲ್ನ ಕ್ರಿಯೇಟ್ ಮಾಡ್ಬೋದು. ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಫೋನಲ್ಲಿ ಗೂಗಲ್ ಅಥವಾ ಕ್ರೋಮ್ ಆ್ಯಪ್ನ ಓಪನ್ ಮಾಡಿ, ಇಲ್ಲಿ ಸರ್ಚ್ ಬಾರ್ನಲ್ಲಿ ಜೆಮಿನಿ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ಜೆಮಿನಿ ಅಂತ ಒಂದು ವೆಬ್ಸೈಟ್ ಇರುತ್ತೆ ಫಸ್ಟ್ನೇದು. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ವೆಬ್ಸೈಟ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಲಾಗಿನ್ ಆಗೋಕ್ಕೆ ಕೇಳುತ್ತೆ. ಜಿಮೇಲ್ ಐ ಡಿಯಿಂದ ಲಾಗಿನ್ ಆಗಬೇಕು. ನಾನು ಆಲ್ರೆಡಿ ಇಲ್ಲಿ ಲಾಗಿನ್ ಆಗಿದ್ದೀನಿ. ಇವಾಗ ಇಲ್ಲಿ ಒಂದು ಪ್ರಾಂಪ್ಟ್ನ ಟೈಪ್ ಮಾಡಿಕೊಂಡು ಸೆಂಡ್ ಮಾಡಿದ್ರೆ ಆ ಪ್ರಾಂಪ್ಟ್ ಪ್ರಕಾರ ಈ ಜೆಮಿನಿ ವೆಬ್ಸೈಟು ಇಮೇಜ್ನ ಜನರೇಟ್ ಮಾಡಿ ಕೊಡುತ್ತೆ. ಯೂಟ್ಯೂಬ್ ಥಂಬ್ನೇಲ್ನ ನಿಮಗೆ ಇಮೇಜ್ ಯಾವ ಥರ ಬೇಕೋ ಆ ರೀತಿ ಪ್ರಾಂಪ್ಟ್ನ ನೀವು ಇಲ್ಲಿ ಓನಾಗಿ ಟೈಪ್ ಮಾಡ್ಕೊಬೋದು. ಅಥವಾ ಇಲ್ಲಿ ಚಾಟ್ ಜಿಪಿಟಿ ಅಥವಾ ಜೆಮಿನಿಲಿ ನಮ್ಗೆ ಈ ಟಾಪಿಕ್ಗೆ ಒಂದು ಇಮೇಜ್ ಪ್ರಾಂಪ್ಟ್ನ ಕೊಡು ಅಂತ ಮೆಸೇಜ್ನ ಸೆಂಡ್ ಮಾಡಿದ್ರೆ ಅದು ಇಮೇಜ್ ಪ್ರಾಂಪ್ಟ್ನ ಕೊಡುತ್ತೆ. ಈ ರೀತಿ ಆ ಒಂದು ಪ್ರಾಂಪ್ಟ್ನ ನಾವು ಯೂಸ್ ಮಾಡಿಕೊಂಡು ಈ ಜೆಮಿನಿ ವೆಬ್ಸೈಟಲ್ಲಿ ಯೂಟ್ಯೂಬ್ ಥಂಬ್ನೇಲ್ನ ಕ್ರಿಯೇಟ್ ಮಾಡ್ಕೊಬೋದು. ಈ ರೀತಿ ಎಕ್ಸಾಂಪಲ್ಗೆ ನಾನು ಇಲ್ಲಿ ಒಂದು ಟೈಪ್ ಮಾಡ್ಕೊಂಡಿದ್ದೀನಿ ನೋಡಿ. ನಾನಿಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ ಹೌ ಟು ಇನ್ಕ್ರೀಸ್ ಫಾಲೋವರ್ಸ್ ಇನ್ ಇನ್ಸ್ಟಾಗ್ರಾಮ್ ಅಂತ. ಈ ಟಾಪಿಕ್ಗೆ ನನಗೆ ಒಂದು 2-3 ಇಮೇಜ್ ಪ್ರಾಂಪ್ಟ್ ಬೇಕು ಅಂತ ಇಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ಟಾಪಿಕ್ಗೆ ಒಂದು 2-3 ಯೂಟ್ಯೂಬ್ ಥಂಬ್ನೇಲ್ನ ಪ್ರಾಂಪ್ಟ್ಸ್ನ ಕೊಡು ಅಂತ ಟೈಪ್ ಮಾಡ್ಕೊಂಡಿದ್ದೀನಿ. ಟೈಪ್ ಮಾಡಿಕೊಂಡು ಇಲ್ಲಿ ಸೆಂಡ್ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ನಾವು ಕೊಟ್ಟಿರೋ ಟಾಪಿಕ್ನ ತಗೊಂಡು ಅದು ಒಂದು 2-3 ಇಮೇಜ್ ಪ್ರಾಂಪ್ಟ್ನ ಕೊಡುತ್ತೆ. ಟೈಪ್ ಮಾಡಿಕೊಂಡು ಸೆಂಡ್ ಮಾಡಿದೆ, ಆವಾಗ ಜೆಮಿನಿ ವೆಬ್ಸೈಟು ಈ ರೀತಿ ಪ್ರಾಂಪ್ಟ್ಸ್ನ ಕೊಡ್ತು. ಇಲ್ಲಿ ನೋಡ್ತಾ ಇರಬಹುದು. ಇದರಲ್ಲಿ ನಾನು ಇವಾಗ ಎಕ್ಸಾಂಪಲ್ಗೆ ಒಂದು ಪ್ರಾಂಪ್ಟ್ನ ನಾನು ಕಾಪಿ ಮಾಡ್ಕೋತೀನಿ. ಇಲ್ಲಿ ಪ್ರಾಂಪ್ಟ್ ಅಂತ ಇದೆಯಲ್ಲ, ಇಲ್ಲಿಂದ ಇಲ್ಲಿವರೆಗೂ ಸೆಲೆಕ್ಟ್ ಮಾಡ್ಕೊಬೇಕು. ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಾಪಿ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಒಂದು ಪ್ರಾಂಪ್ಟ್ನ ಕಾಪಿ ಮಾಡ್ಕೊಬೇಕು. ನೆಕ್ಸ್ಟು ಇಲ್ಲಿ ಮೆಸೇಜ್ ಬಾರಲ್ಲಿ ಇಲ್ಲಿ ಪೇಸ್ಟ್ ಮಾಡ್ಕೊಬೇಕು. ಆ ಒಂದು ಪ್ರಾಂಪ್ಟ್ನ ಪೇಸ್ಟ್ ಮಾಡಿ ಇಲ್ಲಿ ಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಆ ಒಂದು ಪ್ರಾಂಪ್ಟ್ ಸೆಂಡ್ ಆಗುತ್ತೆ. ಆಗ ನೆಕ್ಸ್ಟು ಇಮೇಜು ಜನರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಈ ಒಂದು ಪ್ರಾಂಪ್ಟಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಳ್ಳಂಗಿದ್ರೆ ಇಲ್ಲಿ ಮಾಡ್ಕೊಬೋದು. ಎಕ್ಸಾಂಪಲಿಗೆ ಇಲ್ಲಿ 10K ಫಾಲೋವರ್ಸ್ ಅಂತಿದೆ. ಇಲ್ಲಿ ನಾನು ನಂಬರ್ಸ್ನ ಬೇಕು ಅಂದರೆ ನಾನು ಇಲ್ಲಿ ಚೇಂಜ್ ಮಾಡ್ಕೊಬೋದು. ನನಗೆ ಎಷ್ಟು ನಂಬರ್ಸ್ ಬೇಕು ಅಷ್ಟು ನಂಬರ್ಸ್ನ ಇಲ್ಲಿ ಆ್ಯಡ್ ಮಾಡ್ಕೊಬೋದು. ನೆಕ್ಸ್ಟ್ ಅಲ್ಲಿ ಟೆಕ್ಸ್ಟ್ ಅಂತ ಇರುತ್ತಲ್ಲ, ಟೈಟಲ್ಲು, ಅಲ್ಲಿ ನಾವು ನಮ್ಗೆ ಯಾವ ಥರ ಟೆಕ್ಸ್ಟ್ ಬೇಕು ಆ ಒಂದು ಥಂಬ್ನೇಲಲ್ಲಿ ಅದು ಸಹ ನಾವಿಲ್ಲಿ ಚೇಂಜಸ್ನ ಮಾಡ್ಕೊಬೋದು. ಈ ಒಂದು ಪ್ರಾಂಪ್ಟ್ನ ಪೂರ್ತಿಗೆ ಓದಿ ನಾವಿಲ್ಲಿ ಚೇಂಜಸ್ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೊಬೋದು. ಈ ಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಆ ಒಂದು ಪ್ರಾಂಪ್ಟ್ ಸೆಂಡ್ ಆಗುತ್ತೆ. ಆಗ ನೆಕ್ಸ್ಟು ಇಮೇಜು ಜನರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಈ ರೀತಿ ಬರುತ್ತೆ. ಕ್ರಿಯೇಟಿಂಗ್ ಯುವರ್ ಇಮೇಜ್ ಅಂತ ಬರ್ತಿದೆಯಲ್ಲ, ಈ ರೀತಿ ಬಂದ ಮೇಲೆ 1 ನಿಮಿಷ ವೆಯ್ಟ್ ಮಾಡಬೇಕು. ಅವಾಗ ಇಮೇಜು ಜನರೇಟ್ ಆಗಿ ಬರುತ್ತೆ. ವೆಯ್ಟ್ ಮಾಡೋಣ. ಇಲ್ಲಿ ನೋಡ್ತಾ ಇರ್ಬೋದು ಆ ಒಂದು ಪ್ರಾಂಪ್ಟ್ಗೆ ಇಮೇಜ್ನ ಯೂಟ್ಯೂಬ್ ಥಂಬ್ನೇಲ್ನ ಅದು ಹೇಗೆ ಜನರೇಟ್ ಮಾಡಿ ಕೊಡ್ತು ಅಂತ ಈ ರೀತಿ ಜನರೇಟ್ ಮಾಡಿ ಕೊಡುತ್ತೆ. ಇದನ್ನ ಇವಾಗ ಈ ಒಂದು ಥಂಬ್ನೇಲ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಬರುತ್ತೆ. ಇಲ್ಲಿ ಕೆಳಗಡೆ ಸೇವ್ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ಆ ಒಂದು ಇಮೇಜು ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಡೌನ್ಲೋಡ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಬರುತ್ತೆ. ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನೀವು ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮರಿದೇನೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ.